ಆ ಕಾರ್ಡ್ ತೋರಿಸಿ. ಇದು ಸ್ಮೈಲ್ ಮಾಡ್ತಾ ಇರೋದು, ಇದು ಹಾರ್ಟ್ ಕಾರ್ಡ್. ಇನ್ನು ಒಳಗಡೆ ಬರೀಬೇಕು ನೀನು. ಇಲ್ಲಿ ಬರೀಬೇಡ, ಮೊದಲು ರಫ್ ಬುಕ್ಕಲ್ಲಿ ಬರ್ಬಿಟ್ಟು ನನಗೆ ತೋರಿಸು. ಸೊ ಸಾನು ಅವರು ಏನು ಮಾಡ್ತಾ ಇದ್ದಾರೆ ಇವತ್ತು? ಸ್ಯಾಟರ್ಡೆ. ಅವ್ರ ಅಪ್ಪನಿಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಅದು ಅಂಟಿಸ್ತೀಯಲ್ಲ, ಅದು ಕಾಣೋದಿಲ್ಲ ಅಲ್ವಾ? ಅಷ್ಟಕ್ಕೆ ಅಂಟೋದಿಲ್ಲ, ಮೇಲಾಕು. ಸೊ ದಿಸ್ ಈಸ್ ಫಾದರ್ಸ್ ಡೇ ಸ್ಪೆಷಲ್ ಕಾರ್ಡ್. ಅವಳ ಅಪ್ಪನಿಗೆ ಗೊತ್ತಿಲ್ಲ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಇಟ್ಸ್ ಅ ಸರ್ಪ್ರೈಸ್ ಫಾರ್ ಹೆಮ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಸಾನ್ವಿ ಆಫ್ ಆರ್ ಅಪಾರ್ಟ್ಮೆಂಟ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಭಾನುವಾರ, ಟೈಮ್ 9 ಗಂಟೆ. ಭಾನುವಾರನೂ 6 ಗಂಟೆಗೆ ಎಚ್ಚರ ಆಗುತ್ತಪ್ಪ. ದಿನ 6 ಗಂಟೆಗೆ ಎಚ್ಚರ ಆಗುತ್ತಲ್ವ, ಹೇಳ್ಬೇಕಲ್ವಾ? ಅದೇ ಥರ ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಸ್ವಲ್ಪ ನಿಧಾನಕ್ಕೆ ಹೇಳೋಣ ಅಂದರೆ ಅವತ್ತೂ 6 ಗಂಟೆಗೆ ಎಚ್ಚರ ಆಗುತ್ತೆ. ಒಂದು ಸಾರಿ ಎಚ್ಚರ ಆಯಿತು ಅಂದರೆ ಇನ್ನು ನಿದ್ದೆ ಬರೋದಿಲ್ಲ. ತುಂಬ ಹೆಲ್ತ್ ಅಪ್ಸೆಟ್ ಆಗಿ ಅಥವಾ ರಾತ್ರಿ ಒಂದು 2-3 ಅವರ್ ಎಚ್ಚರ ಇದ್ದೆ ಅಂದರೆ ಮಾತ್ರನೇ ಬೆಳಿಗ್ಗೆ ನಾನು ಲೇಟಾಗಿ ಹೇಳೋದು. ಅದರ್ವೈಸ್ 6 ಗಂಟೆಗೇನೆ. ಆಮೇಲೆ ಏನಾಗುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ. ಸೊ ಆವಾಗ ಮಲಗಬೇಕು, ಇಲ್ಲ ತಲೆನೋವು ಬರುತ್ತೆ. ಏನು ಮಾಡ್ತೀರಾ? ಒಂದೊಂದು ದಿನ ಕಂಟ್ರೋಲ್ ಮಾಡ್ತೀನಿ. ತಲೆನೋವು ಬಂದಿಲ್ಲ ಅಂದರೆ ಮಲಗೋದಿಲ್ಲ, ತಲೆನೋವು ಬರ್ತಾ ಇದೆ ಅಂದರೆ ಮಲ್ಕೊಂಡ್ಬಿಡ್ತೀನಿ. ಈಗ ಸಾನು ಎದ್ದಿದ್ದಾಳೆ, ಅಲ್ಲಿ ಬೆಡ್ ಮೇಲೆ ಕೂತಿದ್ದಾಳೆ. ಅವಳಿಗಿನ್ನ ಟಿ ವಿ ನೋಡೋದು ಬಿಟ್ಟಿಲ್ಲ. ಹೇಳಿದ್ರೆ ಸಾಕು ಟಿ ವಿ ಆನ್ ಆಗುತ್ತೆ. ಆನ್ ಆದರೆ ಇವತ್ತು ಫುಲ್ ಬರೀ ಟಿ ವಿನೇ. ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ಓದೋದಂತೂ ಇಲ್ಲ. ಸೊ ಅದು ಅವಳದ್ದು ಅಪ್ಡೇಟ್ ಆಯಿತಾ. ರಾಜೇಶ್ ಕೂಡ ಇವತ್ತು ಎದ್ದರು, ಈಗ ಎದ್ದಿದ್ದಾರೆ. ಮತ್ತು ನಾನು ಮೆಹಂದಿ ಅಪ್ಲೈ ಮಾಡಿದ್ದೀನಿ. ಮೆಹಂದಿ ನಾನು ಅಪ್ಲೈ ಮಾಡಿದಾಗ ನೀವು ಸುಮಾರು ಕ್ವೆಶನ್ಸ್ ಕೇಳ್ತೀರ, ಸುಮಾರು ಡೌಟ್ಸ್. ಲೈಕ್ ಮೆಹಂದಿ ಎಷ್ಟು ದಿನಕ್ಕೆ ಒಂದು ಸಾರಿ ಅಪ್ಲೈ ಮಾಡಬೇಕು, ಅದು ನಿಮ್ಮ ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ವಾರಕ್ಕೊಂದು ಸರಿ ಹಚ್ಚಲೇಬೇಕು, ಅದರ್ವೈಸ್ ನ್ಯೂ ಹೇರ್ ಬಂದಿರುತ್ತಲ್ವ, ಅದು ಗ್ರೇ ಕಲರ್ ಬರುತ್ತೆ. ಹಾಗಾಗಿ ಅದು ಕವರ್ ಮಾಡೋದಕ್ಕೆ ನಾನು ವೀಕ್ಲಿ ಒನ್ಸ್ ಹಚ್ಚಬೇಕು. ನೆಕ್ಸ್ಟ್ ಡೀಪ್ ಅಥವಾ ಡಾರ್ಕ್ ಆರೆಂಜ್ ಅಥವಾ ರೆಡ್ ಬರೋದಕ್ಕೆ ಏನು ಮಾಡಬೇಕು? ಮೆಹಂದಿ ಅದೇ ಕಲರ್ ಕೊಡೋದು, ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ನೀವು ಬೀಟ್ರೋಟ್ ಎಲ್ಲ ಕಲಸಿ ಮಾಡಬೇಕಾಗುತ್ತೆ. ಅದು ಆರೆಂಜ್ಗಿಂತ ಸ್ವಲ್ಪ ಒಂದು ಶೇಡ್ ಡಾರ್ಕರ್ ಬರುತ್ತೆ. ಅಪ್ಲೈ ಮಾಡಿ ನೋಡಿ. ಅಂದರೆ ಬರೀ ನೀರಲ್ಲಿ ಕಲಿಸೋದಲ್ಲ, ಬೀಟ್ರೋಟ್ನ ತುರ್ಕೊಂಡು ಅಥವಾ ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆ ಮೆಹಂದಿನ ಕಲಿಸ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದು. ಅದು ಫಸ್ಟ್ ಟೈಮ್ಗೆ ಬರೋದಿಲ್ಲ. ನೀವು ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ಸ್ 2 or 3 ಹಚ್ಚಿದಾಗ ಅದ್ರ ಕಲರ್ ನಿಮಗೆ ಡೀಪಾಗಿ ಕಾಣುತ್ತೆ. ಸೊ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ, ಮೆಹಂದಿಗೆ ಏನೂ ಮಾಡೋದಕ್ಕೆ ಹೋಗೋದಿಲ್ಲ, ಅಷ್ಟೊಂದು ಡಾರ್ಕ್ ಬರೋದಿಲ್ಲ ಅಂತ ಗೊತ್ತಲ್ವಾ. ಸೊ ನಾನು ಮೆಹಂದಿ ಹಚ್ಚಿದ ಮೇಲೆ ಅದ್ರ ಜೊತೆನೇ ಅಂದರೆ ಅವತ್ತಿನ ದಿನ ಅಥವಾ ಮಾರನೇ ದಿನ ಇಂಡಿಗೋ ಪೌಡರ್ನ ಹಚ್ತೀನಿ. ಮೆಹಂದಿ ಯಾವ ಬ್ರ್ಯಾಂಡು ಅಂತ ಕೇಳಿದರೆ ಅದು ನೂಪುರ್ ಮೆಹಂದಿ ಅಂತ ಬರುತ್ತಲ್ಲ, ಅದು ಹಚ್ತೀನಿ. ಆ್ಯಂಡ್ ಇಂಡಿಗೋ ಪೌಡರ್ ಯಾವುದು ಅಂದರೆ ಆ್ಯಪ್ಸ್ ಗುಡ್ನೆಸ್ದು, ಅದು ನಿಮಗೆ purple.com ಸಿಗುತ್ತೆ. ನಾನು ಮೊದಲಿಂದನೂ ಅದೇ ಯೂಸ್ ಮಾಡ್ತಿರೋದು. ಬೇರೆ ಚೇಂಜ್ ಮಾಡಬೇಕು ಅಂತ ಅನಿಸಿಲ್ಲ. ಬೇರೆ ಬ್ರ್ಯಾಂಡ್ ನಾನು ಯಾವುದೂ ಟ್ರೈ ಮಾಡಿಲ್ಲ. ನೀವು ಯಾವುದು ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ಅದನ್ನು ಬರೀರಿ, ಮೆನ್ಷನ್ ಮಾಡಿ, ಸೊ ದಟ್ ಬೇರೆಯವ್ರಿಗೆ ಯಾರಿಗಾದರೂ ಯೂಸ್ ಆಗುತ್ತೆ. ಡಾರ್ಕಾಗಿ ಬ್ಲ್ಯಾಕಿಶೇ ಬರುತ್ತೆ, ಡಾರ್ಕ್ ಬ್ಲ್ಯಾಕ್ ಬರೋದಿಲ್ಲ. ನನ್ನ ಹೇರ್ ಸ್ವಲ್ಪ ಕೆಂಚ್ ಕಲರ್ ಇರೋದ್ರಿಂದ ಅದಕ್ಕೆ ಅದು ಮ್ಯಾಚ್ ಆಗುತ್ತೆ. ಫಂಕ್ಷನ್ಸ್ಗೆ ಹೋಗಬೇಕಾದ್ರೂ ಕೂಡ ನೀವು ಕಲರ್ ಹಚ್ಚೋದಿಲ್ವಾ, ಇಂಡಿಗೋ ಪೌಡರೇ ಹಚ್ತೀರಾ ಅಂತ ಒಬ್ಬರು ಕೇಳಿದರು. ಆ್ಯಕ್ಚುಲಿ ನಾನು ಯಾವಾಗಲೂ ಇಂಡಿಗೋ ಪೌಡರೇ ಪ್ರಿಫರ್ ಮಾಡ್ತೀನಿ. ಸಮ್ಟೈಮ್ಸ್ ಎಮರ್ಜೆನ್ಸಿ ಇರುತ್ತೆ, ಲೈಕ್ ನೀವು ಮೆಹಂದಿನೂ ಅಪ್ಲೈ ಮಾಡಬೇಕು, ಅದ್ರ ಮಾರನೇ ದಿನ ಇಂಡಿಗೋ ಪೌಡರ್ ಅಪ್ಲೈ ಮಾಡಬೇಕು, 2 days ಪ್ರಾಸೆಸ್ ಇದು. ಸೊ ಅದನ್ನು ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ ಅಂದಾಗ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಕಲರ್ನ ಯೂಸ್ ಮಾಡ್ತೀನಿ. ಬಟ್ ದಟ್ ಈಸ್ ವೆರಿ ರೇರ್, ಒನ್ಸ್ ಇನ್ ಅ ವೈಲ್, ಬಟ್ ಮಾಡ್ತೀನಿ. ಸೊ ಇಂಡಿಗೋ ಮೆಹಂದಿ ಹಚ್ಚಿದ್ಮೇಲೆ ಇಂಡಿಗೋ ಹಚ್ಚಿದಾಗ್ಲೇ ನಿಮಗೆ ಫುಲ್ ಡಾರ್ಕ್ ಬ್ಲ್ಯಾಕ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಹೇರ್ ಕಲರ್ ಥರನೇ ಕಾಣುತ್ತೆ. ಕಲರ್ ಅಪ್ಲೈ ಮಾಡಿದೆ, ಹೇರ್ ಡೈ ಅಪ್ಲೈ ಮಾಡಿದೆ ಅಂತ ಕಾಣೋದೇ ಇಲ್ಲ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೀವು ಯಾರಾದರೂ ಹೊಸೊಬ್ಬರಾಗಿದ್ದರೆ ಅದನ್ನು ನೋಡಿಲ್ಲ ಅನ್ನೋ ಹಾಗಿದ್ರೆ ಅದನ್ನು ಚೆಕ್ ಮಾಡಿ. ಇಟ್ಸ್ ಟೂ ಗುಡ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಷ್ಟು ನನ್ನ ಹೇರ್ ಪ್ಯಾಕ್ದಾಯಿತು. ಇವತ್ತು ತಿಂಡಿ ರಜಾ ಆ್ಯಸ್ ಯೂಶ್ವಲ್. ಅದು ಕೇಳಿದ್ರಿ, ಮೆಂತೆ ಮುದ್ದೆದು ರೆಸಿಪಿ ತೋರಿಸಿ ಅಂದ್ಬಿಟ್ಟು. ಲಾಂಗ್ ಬ್ಯಾಕ್ ನಾನು 2 ತೋರಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ಅಂದರೆ ಪೌಡರ್ ಮಾಡಿದಾಗ ಅದ್ರ ಜೊತೆನೇ ಮುದ್ದೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಶುರು ಮಾಡ್ತಾಯಿದ್ದೀನಿ. ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಡೇ
ಆ ಥರ ಏನಿಲ್ಲ, ಬಟ್ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ಸೊ ಇಲ್ಲಿ ಕೂತಿರೋ ಕಾರಣ ಏನಪ್ಪ ಅಂದರೆ, ಅಲ್ಲಿ ಸೋಫಾ ಮೇಲೆ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಅಲ್ಲಿ ಸಾನು ಮಲಗಿದ್ದಾಳೆ ಅಂದರೆ ಮಲಗಿದ್ಲು. ಅಲ್ಲಿ ಬೆಡ್ ಇದೆ, ಹಾಗಾಗಿ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಇಷ್ಟೊತ್ತು ನಾನು ಕೆಲಸ ಮಾಡಿದ್ದೀನಿ. ಸ್ವಲ್ಪ ಬೆನ್ನು ಅಥವಾ ಹೊಟ್ಟೆ ಸ್ವಲ್ಪ ಲೈಟಾಗಿ ನೋವು ಶುರು ಆಗ್ತಾಯಿದೆ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಬಂದು ಕೂತ್ಕೊಂಡೆ. ಈಗ ನಾನು ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡಿಕೊಡ್ತೀನಿ. ಹೇಗಿದ್ರೂ ತಿಂಡಿ ಏನು ಮಾಡೋಂಗಿಲ್ವಲ್ಲ, ಮಧ್ಯಾಹ್ನ ಅಟ್ಲೀಸ್ಟ್ ಬೇಗ ಅಡುಗೆ ಮಾಡ್ತೀನಿ ನಾನು. ಅದಕ್ಕೆ ಇವತ್ತು ಭಾನುವಾರ ಸ್ಪೆಷಲ್ ಚಿಕನ್ನು, ಸ್ವಲ್ಪ ಮಸಾಲೆಗೆ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಈಗ ಇಲ್ಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮೊಬೈಲ್ ನೋಡ್ತಾ ಬಿಡಿಸ್ಕೊಳ್ತೀನಿ. ಅದು ಜಾಸ್ತಿ ಆಗೋದು ಸಾಮಾನು ನೋಡ್ತಾ ಇದ್ದಂಗೆ ಜಾಸ್ತಿ ಆಗುತ್ತೆ. ನೀವು ಹೋದರೆ ಜಾಸ್ತಿ ಆಗೋದೇನೆ. ನಾನು ನಾಳೆ ಕೇಳಿದರೆ ನೀವು ಅದರಿಂದ ಡಬಲ್ ತಂದಿರ್ತೀರ. ನಾವೇನು ಫ್ರೂಟ್ ಜಾಸ್ತಿ ತಂದೆ ಅಷ್ಟೇ. 2 ತಂದ್ರೂ ಅದಕ್ಕಿಂತ ಜಾಸ್ತಿ ತತ್ಕೊಬಂದಿದ್ದೀರಾ ಸಾನು ಕೈಯಲ್ಲೂ. ಏನು ನೀನು ಹೇಳಿದ ಐಟಮ್ ಮೇಲೆ ಫ್ರೂಟ್ಸ್ ಅಷ್ಟೇ ಎಕ್ಸ್ಟ್ರಾ ತಂದಿದ್ದೀನಿ. ಫ್ರೂಟ್ಸಲ್ಲೇನು ಮ್ಯಾಂಗೋ ಒಂದು, ಬನಾನಾ ಒಂದು ಎಕ್ಸ್ಟ್ರಾ. ಅದು ಬಿಟ್ಟರೆ ನೀನೆಲ್ಲ ನೀನು ಹೇಳಿದ ಸಾಮಾನುಗಳು ನೋಡಿ, ತರಕಾರಿ ತರಕ್ಕೆ ಹೇಳಿದ್ದು ಆ್ಯಂಡ್ ಬಿರಿಯಾನಿಗೆ ಏನು ಸಾಮಾನು ಬೇಕೋ ಅದಕ್ಕೇ ನೀನು ಹೇಳಿರೋಷ್ಟೇ ತಂದಿದ್ದೀನಿ ಅಂತ. ಸೋನಮ್ಮ, ಜೀರಾ ರೈಸ್, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಮ್ಯಾಂಗೋ, ಬನಾನಾ, ಚಿಕನ್ನು. ಅಷ್ಟಕ್ಕೆ ತುಂಬೋಯ್ತಾ? 2 ಪ್ಯಾಕ್ ಆಗ್ಬಿಟ್ಟಿದೆ. ಕುಕುಂಬರು ಅದು ಹೇಳಿದ್ದೆ. ನಂದು ಎಕ್ಸ್ಟ್ರಾ ಅಡಿಷನ್ ಏನಿದ್ರಲ್ಲಿ ವಾಟರ್ ಮೆಲನ್ನು. ವಾಟರ್ ಮೇಲೇ ಬ್ಯಾಗ್ ತುಂಬೋಗಿರುತ್ತೆ. ಬೆಂಡಿನೂ ನೀನು ಹೇಳಿದೆ, ಬೆಂಡಿನೂ ತಂದಿದ್ದೀನಿ. ಇವತ್ತು ಹೊಸ ಡಿಶ್ ಟ್ರೈ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಬೇರೆ ಅಕ್ಕಿ ಅದು ಇದು ಎಲ್ಲ ತರಿಸಿದ್ದೆ. ಇದು ಚಿಕನ್ನು 2 ಪ್ಯಾಕೆಟ್. ಯಾಕೆ ಅಂದರೆ 2 ಥರ ಕಟ್ಟಿದೆ ಅದರಲ್ಲಿ. ಅದಕ್ಕೆ ಅಂದರೆ ಒಂದು ಬಿರಿಯಾನಿ ಕಟ್ಟು, ಒಂದು ನಾರ್ಮಲ್ ಸ್ಮಾಲ್ ಸೈಜು. ಟೀ ಕುಡಿದೇನೆ, ಬೆಳಿಗ್ಗೆ ಟೀ ಕುಡಿದೇನೆ ಸಾಮಾನು ತಂದಿದ್ದೀನಿ. ಸಣ್ಣ 11 ಗಂಟೆ ಆದರೂ ಟೀ ಕುಡಿಲಿಲ್ಲ ಅಂದರೆ ಹೆಂಗೆ? ನಾನು ಕುಡಿಬೇಡಿ ಅಂದಿರಲಿಲ್ಲ. ನಾನು ಹೇಳಿದ್ದು ನಾವು ತಿಂಡಿ ತಿಂದಿಲ್ಲ, ಊಟ ಮಾಡೋ ಟೈಮಿಗೆ ತೊಗೊಂಡು ಬನ್ನಿ ಅಂತ. ನೀವು 5 ಗಂಟೆಗೆ ತಿಂದಿರ ಅಂದ್ಬಿಟ್ಟು ಅಷ್ಟು ಲೇಟಾಗಿ ತಂದರೆ ಇಲ್ಲ, ನಾವು ನಿಮಗೆ ಪ್ರಿಫರೆನ್ಸ್ ಕೊಡಬೇಕು ಅಂತಲ್ಲ. ಸೋನಾ, ಏನು ಮಲ್ಕೊಂಡು ಒದ್ದಾಡ್ತಿದ್ಯಾ, ಹೊರಳಾಡ್ತಿದ್ಯಾ? ಎದ್ದೋಳು, ಕಾರ್ಡ್ ತೋರಿಸು. ಇದೊಂದು ಸಾನುವಿನ ಫೇವ್ರೆಟ್, ಒನ್ ಆಫ್ ದಿ ಫೇವ್ರೆಟ್ ಕಾರ್ಟೂನ್ಸ್. ನಿಕ್ HD ಬರುತ್ತೆ. ಇದು ಲೌಡ್ ಹೌಸ್ ಅಂತ ಹೇಳ್ಬಿಟ್ಟು. ಇದರಲ್ಲಿ 13 ಕಿಡ್ಸ್ ಇದ್ದಾರಂತೆ ಒಂದೇ ಮನೆಯಲ್ಲಿ. ಒಬ್ಬರು ಮಕ್ಕಳವರು ಅಥವಾ ಕಸಿನ್ಸ್ ಅವರು? ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್. 11 13? ಓಕೆ, 11. ಇದಕ್ಕೆ ಯಾಕೆ ಔಟ್ಲೈನ್ ಕೊಟ್ಟಿಲ್ಲ? ಅದಕ್ಕೆ ರೆಡ್ಡಲ್ಲಿ ಸ್ಮೈಲಿ ಕೊಡಬೇಕಿತ್ತಲ್ವ? 12 ಗಂಟೆ ಕರೆಕ್ಟಾಗಿ ನಂದು ಸಾನೋದು ಮುದ್ದೆ ತಿಂಡಿ ಆಯಿತು. ರಾಜೇಶ್ಗೆ ಮಾಡಬೇಕು. ಅವ್ರು ಸ್ವಲ್ಪ ಲೇಟ್ ಅಂದರೆ ಹೊರಗಡೆ ಹೋಗಿದ್ರಲ್ವ, ಬಂದಿದ್ದೆ ಲೇಟು. ಸೊ ಅದಾದಮೇಲೆ ಅವರು ಸ್ನಾನ ಮಾಡಿ ಇನ್ನೂ ತಿಂದಿಲ್ಲ. ಸೊ ಮಾಡ್ತೀನಿ, ಅವ್ರು ಬರೋದು ಒಂದು 5 ಮಿನಿಟ್ಸ್ ಅಂತ ಹೇಳಿ. ಈಗ ಬಿರಿಯಾನಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಶುರು ಮಾಡ್ತಾಯಿದ್ದೀನಿ. ಬಿರಿಯಾನಿ ಪಾಟ್ ಇಟ್ಟಿದ್ದೀನಿ. ಇವತ್ತು ಸ್ನೇಹಿತರೆ ನಾರ್ಮಲ್ ಬಿರಿಯಾನಿನೂ ಮಾಡಲ್ಲ, ದಮ್ ಬಿರಿಯಾನಿನೂ ಮಾಡಲ್ಲ, ಹೊಸದಾಗಿ ಟ್ರೈ ಮಾಡೋಣ ಅಂತ. ನೆನ್ನೆ ನಾನು ಕೇಳಿದೆ, ರಾಜೇಶ್ಗೆ ಹೇಳಿಲ್ಲ ನಾನು ಫಾದರ್ಸ್ ಡೇ ಅಂತ ಹೇಳಿಬಿಟ್ಟು, ಜಸ್ಟ್ ಹಾಗೆ ಕೇಳಿದೆ, ನಾಳೆ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ, ಯಾವ ಬಿರಿಯಾನಿ ಮಾಡಲಿ, ದಮ್ ಬಿರಿಯಾನಿ ಮಾಡಲ್ಲ, ನಾರ್ಮಲ್ ಮಾಡಲ್ಲ ಅಂದ್ಬಿಟ್ಟು. ಅದಕ್ಕೆ ಎರಡೂ ಬೇಡ, ಅಲ್ಲಿ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ಪಾಸ್ ಆಗಬೇಕಾದ್ರೆ ಎಲ್ಲ ನನಗೆ ಅಲ್ಲಿ ಆ ಬಿರಿಯಾನಿದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಂಬೂರ್ ಬಿರಿಯಾನಿ ಟ್ರೈ ಮಾಡು ಅಂದರು. ಅಂಬೂರ್ ಬಿರಿಯಾನಿ ನಾನು ಯಾವತ್ತೂ ಮಾಡಿಲ್ವಲ್ಲಪ್ಪ ಅಂದರೆ ಟ್ರೈ ಮಾಡು ಒಂದು ಸಾರಿ ಅಂದರು. ಸೊ ನೆನ್ನೆ ಎಲ್ಲ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋಸ್ನ ನೋಡಿ ಇವತ್ತು ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಹೊಸದಾಗಿ ಇವತ್ತು ಹೊಸ ಬಿರಿಯಾನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಚೆನ್ನಾಗಿ ಬಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿ ಬರಲಿಲ್ಲ ಅಂದರೆ ನೀವು ಮಾಡಬೇಡಿ ಅಂತ ಹೇಳ್ತೀನಿ, ಓಕೆನಾ? ಇದಕ್ಕೆ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಜಾಸ್ತಿ ಬೇಕು, ಮಸಾಲೆ ಮಾತ್ರ ಕಡಿಮೆ ಬೇಕಂತೆ. ಪ್ರಿಪರೇಷನ್ ಆಗಿದೆ, ಒಂದೊಂದಾಗಿ ಮಾಡೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಿದೆ.
ಚಕ್ಕೆ 1 ಇಂಚ್ದು 5 ಪೀಸ್ ಹಾಕ್ತಾಯಿದ್ದೀನಿ. ಲವಂಗ 4 8 ಆ್ಯಂಡ್ ಅದ್ರ ಜೊತೆ ಒಂದು 4 ಏಲಕ್ಕಿ. ಈರುಳ್ಳಿ ನೋಡಿ, ನಾನು ವೀಡಿಯೋಲಿ ನೋಡಿರೋ ಪ್ರಕಾರ 1 kgಗೆ ಅರ್ಧ kg ಅಷ್ಟು ಹಾಕ್ಬೇಕಂತೆ. ಸೊ ನಾನಿಲ್ಲಿ ಅರ್ಧ kgದು ಮಾಡ್ತಾಯಿದ್ದೀನಿ, ಬಟ್ ಆಲ್ಮೋಸ್ಟ್ ಹಾಕಿದ್ದೀನಿ. ಈ ಸೈಜ್ದು ಟೊಮ್ಯಾಟೊ 4 ತೊಗೊಂಡಿದ್ದೀನಿ. ಇದು ಖಾರ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ, ಅದು ಬೆಳಿಗ್ಗೆ ನೆನೆಸಿದ್ದೆ. ಚೆನ್ನಾಗಿ ಸಾಫ್ಟ್ ಆಗಿದೆ. ಸಾಫ್ಟ್ ಆದರೆ ಏನಾಗುತ್ತೆ, ಚೆನ್ನಾಗಿ ಬ್ಲೆಂಡ್ ಆಗಿ ಪೇಸ್ಟ್ ಆಗುತ್ತೆ. ಸೊ ಇದೊಂದು 12 ಮೆಣಸಿನ್ಕಾಯಿ ಇದೆ. ಈಗ ಬೆಳ್ಳುಳ್ಳಿ ನಾನು ಬಿರಿಯಾನಿ, ನಾರ್ಮಲ್ ಬಿರಿಯಾನಿಗೆ ಎಷ್ಟು ಹಾಕ್ತೀನಿ ಗೊತ್ತಾ, 2 ಇಷ್ಟು ಹಾಕ್ತೀನಿ ನಾರ್ಮಲ್ ಬಿರಿಯಾನಿ. ಸೊ ಇದಕ್ಕೆ ಜಾಸ್ತಿ ಬೇಕಂತೆ, ಅದಕ್ಕೆ ಇನ್ನು ಎಕ್ಸ್ಟ್ರಾ ಹಾಕಿದ್ದೀನಿ 1 ಸಾರಿ. ಶುಂಠಿ ಇಷ್ಟು ಕಟ್ ಮಾಡ್ಕೊಳ್ತೀನಿ, ಇಷ್ಟು ಹಾಕ್ತೀನಿ ನೋಡಿ. ಈರುಳ್ಳಿ ನೋಡಿ ಫ್ರೈ ಆಗಿದೆ, ರುಬ್ಕೊಂಡಿರೋದೆಲ್ಲ ಹಾಕ್ತಾಯಿದ್ದೀನಿ. 4 ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಇದೀಗ ಫುಲ್ ಸಾಫ್ಟಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಆಗಬೇಕು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಮುಚ್ಚಿ ಬಿಡ್ತೀನಿ. ನೋಡಿ ಟೊಮ್ಯಾಟೊ ಹಣ್ಣು ಫುಲ್ ಹೇಗೆ ಸ್ಮ್ಯಾಶ್ ಆಗಿದೆ ಅಂತ. ಈಗ ಇದಕ್ಕೆ ಒಂದೊಂದಾಗಿ ಫಿನಿಶಿಂಗ್ ಟಚ್. ಒಂದು 100 ml ಅಷ್ಟು ಮೊಸರು, ಅರ್ಧ ಲಿಂಬೆ ಹಣ್ಣು, ಬಿರಿಯಾನಿ ಕಟ್ ಚಿಕನ್ನು, ಉಪ್ಪು. ಇದು ಸ್ವಲ್ಪ ಕುದಿ ಬಂದು ನೀರು ಬಿಡಲಿ. ನೋಡಿ ಎಣ್ಣೆ ಬಿಟ್ಟಿದೆ, ನೀರು ಬಿಟ್ಟಿದೆ. ಮೂರುವರೆ ಗ್ಲಾಸ್ ಹಾಕಿದ್ದೀನಿ 2 ಪಾವ್ ಅಕ್ಕಿಗೆ. ಒಂದು ಕುದಿ ಬರಲಿ. ಕುದಿ ಬಂದಿದೆ. ಇದಕ್ಕೆ ನಾನು ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ರೈಸ್ಗಿಂತ ಸಣ್ಣಕ್ಕಿರುತ್ತೆ ಆ್ಯಂಡ್ ಘಮ ಬಾಸ್ಮತಿ ರೈಸ್ ಕುಕ್ ಮಾಡಿದಾಗ ಹೇಗೆ ಬರುತ್ತೋ ಹಾಗೆ ಬರ್ತಾಯಿದೆ. ಸೊ ಇದು 100 ರೂಪೀಸ್ kg, ಅದಕ್ಕಿಂತ ಜಾಸ್ತಿ ಕೂಡ ಇರುತ್ತೆ. ಇದು ನಾನು 2 ಪಾವ್ ಅಷ್ಟು ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಎಷ್ಟು ನೀರು ಹಿಡಿಸುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಕುಕ್ಕರಲ್ಲಿ ಮಾಡಿಲ್ಲ. ಒಂದು ಐಡಿಯಾ ಬಂದರೆ ಕುಕ್ಕರಲ್ಲಿ ಹಾಕ್ಬೋದು. ಓಕೆ, ಒಂದು ಕುದಿ ಬರಲಿ ಇದು. ಓಹೋ, ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಹಿಂಗೇನೆ. ಇನ್ನು ಒಂದು ಡಿಶ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ, ಇದು ಸಲ ಹಿಡಿತು. ಸಣ್ಣ ಮಾಡಿದ್ರೂ ಆಗಲ್ಲ. ತವ ಫುಲ್ ಬಿಸಿ ಆದಮೇಲೆ ಅದನ್ನು ಮತ್ತೆ ಮುಗಿರ್ತೀನಿ. ಜೋರು ಮಳೆ ಸ್ನೇಹಿತರೆ, ಬಿಸಿಲಿಟ್ಟು ಇದಕ್ಕಿದಂಗೆ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ, ಮಣ್ಣನ ವಾಸನೆ. ವಾವ್, ಸಾನು ಇಲ್ಲ, ಸಾನು ಮೇಲೋಗಿದ್ದಾಳೆ. ಇನ್ನು ಊಟ ಆ್ಯಕ್ಚುಲಿ ನಾನು ಮಾಡಿದೆ, ಸಾನು ಮಾಡಿದ್ಲು, ರಾಜೇಶ್ ಒಬ್ಬರು ಮಾಡಬೇಕು. ರಾಜೇಶ್ ಮಾಡಿದ ಮೇಲೆ ಹೇಗಿತ್ತು ಬಿರಿಯಾನಿ ಅಂತ ತಿಳಿಸೋಣ ಅಂದ್ಬಿಟ್ಟು ನಾನು ನಿಮ್ಗಿನ್ನ ತಿಳಿಸಿಲ್ಲ. ಅವ್ರಿಗೂ ಏನೂ ಹೇಳಲಿಲ್ಲ, ಯಾಕಂದರೆ ಮೊದಲೇ ಹೇಳ್ಬಿಡೋದಕ್ಕಿಂತ ಅವ್ರದ್ದು ರಿಯಾಕ್ಷನ್ ಹೇಗೆ ಬರುತ್ತೆ ನೋಡೋಣ, ಏನು ಬರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು. ಏನು ಜೋರು ಮಳೆ, 1 ನಿಮಿಷದಲ್ಲಿ ಶುರುವಾಗಿದ್ದು ಮಳೆ. ಇದು ಚೆನ್ನಾಗಿದೆ, ಜೋರು ಮಳೆ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತಲ್ವ ಆ ಘಮ, ಮಣ್ಣಿಂದು ವಾಸನೆ ಎಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಟಿ ವಿ ಎಲ್ಲ ಆಫ್ ಮಾಡಿದ್ದೀನಿ, ಇಲ್ಲೇ ಕುತ್ಕೊಂಡಿದ್ದೆ ಇಷ್ಟೊತ್ತು. ಈಗ ಒಂದು ನಾನು ಟೈಲರಿಂಗ್ ಕೆಲಸ ಮಾಡೋಣ, ಒಂದು ಸ್ಟಿಚಿಂಗ್ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಸಾನುಗೆ ಒಂದು ಅವಳ ಫೇವ್ರೆಟ್ ಶರಾರ ಪ್ಯಾಂಟ್ ಹೊಲಿಬೇಕಂತೆ. ಓ ಮೈ ಗಾಡ್, ಇಲ್ಲಿ ನೋಡಿ ನೀರು, ಇಲ್ಲಿ ಗಾಳಿ ಬರಲಿ ಅಂದ್ಬಿಟ್ಟು ಕಿಟಕಿ ತೆಗೆದು ಬಿಟ್ಟಿದ್ನಾ. ಆಯಿತು, ನನಗೆ ಡಬಲ್ ಕೆಲಸ ಇವತ್ತು. ನೋಡಿ ನೀರು ಬಂದ್ಬಿಟ್ಟಿದೆ ಒಳಗಡೆ. ಇದೆಲ್ಲ ಹೊಲಿಬೇಕಿತ್ತು ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೆ. ಮನೇಲಿ ಬಂದರೆ ಬೇರೆ ಕಡೆ ಜಾಗದಲ್ಲಿ ಇರೋದು, ಶಾಪಿಂಗಿಂದ ಬಂದಾಗ ಬೇರೆ ಜಾಗದಲ್ಲಿ ಇರೋದು, ಸ್ಕೂಲಿಂದ ಬಂದಾಗ ಬೇರೆ ಜಾಗ, ಆಮೇಲೆ ಆಫೀಸಿಂದ ಬಂದಾಗ ಒಂದು ಜಾಗ. ಗೊತ್ತಾಯ್ತಾ, ನಮ್ಮ ಮನೇಲಿ ಎಲ್ಲೆಲ್ಲಿ ಸಾಮಾನು ಎಲ್ಲೆಲ್ಲೋ ಇರುತ್ತಲ್ಲ. ಯಾಕೆ ರೀಸನ್ ಅಂದರೆ ಇವರು ಅವ್ರು ಎಲ್ಲ ಜಾಗನೂ ಅವ್ರದ್ದೇ ಅಂತ ಅನ್ಕೊಂಡವ್ರು, ಎಲ್ಲಾದ್ರೂ ಇರ್ತಾರೆ. ನಮ್ಗೆ ಎತ್ತಿ ಸಾಕಾಯ್ತು, ನಾವು ಎತ್ತಿ ಸಾಕಾಯ್ತು, ನಾವು ಎತ್ತದಿಲ್ಲ. ಅಂಬೂರ್ ಬಿರಿಯಾನಿ ಏನು ದಮ್ ಬಿರಿಯಾನಿ ಟೈಪನ್ನೇ ಫಸ್ಟ್ ಹಾಕಿ ಸಪ್ರೇಟಾಗಿ ಇದು ಮಾಡಿಬಿಟ್ಟು ಆಮೇಲೆ ಮಸಾಲ ಮಿಕ್ಸ್ ಮಾಡ್ಕೊತಾರೆ. ಫ್ರ್ಯಾಂಕ್
ಬಿರಿಯಾನಿ ಅನ್ನಿಸ್ತಾನೆ ಇಲ್ಲ. ಟೊಮೆಟೊ ರೈಸ್ ಅನ್ನಿಸ್ತಾ ಇದೆ ನನಗೆ. ಯಾವಾಗ್ಲೂ ಊರಲ್ಲಿ ಟೊಮೆಟೊ ರೈಸ್ ಮಾಡಿದ್ವಿ ಅಂತಿದ್ರು. ನನಗೆ ಪಲಾವ್ ಒಂದೇ ಗೊತ್ತಿರೋದು, ಟೊಮೆಟೊ ರೈಸ್ ಹೆಂಗೆ ಮಾಡೋದು ಹಿಂಗೆ ಅಂತ ಗೊತ್ತೇ ಆಗ್ತಾ ಇರ್ಲಿಲ್ಲ. ಇವತ್ತು ತಿಂದ ತಕ್ಷಣ ಗೊತ್ತಾಯ್ತು, ಓ ಇದಕ್ಕೆ ಟೊಮೆಟೊ ರೈಸ್ ಅನ್ನೋದು. ಚಿಕನಲ್ಲಂತೂ ಏನೂ ಇಲ್ಲ, ಬರೀ ಸಪ್ಪೆ. ಹೌದಾ? ಇದ್ರ ಜೊತೆ ಗ್ರೇವಿ ಮಾಡಿದ್ರೇನೆ ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ ಬಿಡು, ಲರ್ನಿಂಗ್ ಕರ್ವ್ ಅಷ್ಟೇ. ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಫಸ್ಟ್ ಆಗುತ್ತೆ. ಹಂಗೇನಿಲ್ಲ, ಆದರೂ ಆಗಿದ್ರೆ ಚೆನ್ನಾಗಿರ್ತಿತ್ತು. ರೈಸು ಅಷ್ಟೇ ಜೀರಾ ರೈಸ್ ಥರ ಸಣ್ಣಗೆ ಮಾತ್ರ ಸಖತ್ತಾಗ್ಬಿಡ್ತಿತ್ತು. ಸ್ಮೆಲ್ ಚೆನ್ನಾಗಿದೆ, ಅಂದರೆ ರೈಸ್ದು ಸ್ಮೆಲ್ ಚೆನ್ನಾಗಿದೆ. ಬಿರಿಯಾನಿದು ಮಸಾಲೆ ಹಾಕಿದಾಗ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬಂತು. ರೈಸ್ ನಾರ್ಮಲ್ ರೈಸ್ ಥರನೇ ಆಗಿದೆ. ಈಗ ನಾವು ಮನೇಲಿ ಹೇಗೆ ಮಾಡ್ತೀವೋ 55 ರೂಪೀಸ್ ಏನೋ kg ಅದು ಸೇಮ್ ಇದೇ ಥರ ಇದೆ. ಸ್ಟೀಮ್ ರೈಸ್ ಅದು. ಇದು ಜೀರಾ ರೈಸ್ ಥರ ಅನ್ನಿಸ್ತಿಲ್ಲ ನನ್ನ ಪ್ರಕಾರ. ಇದು ನಂದು ಫಸ್ಟ್ ರೆಸಿಪಿ ಫೇಲ್ ಆಗಿರೋದು. ಇಲ್ಲ ನೋಡಿ ಮಾಡಿದಾಗ ಆಲ್ಮೋಸ್ಟ್ ಸಿಮಿಲರ್ ಅಂತೂ ಬರ್ತಾ ಇತ್ತು. ಟೊಮೆಟೊ ರೈಸ್ ತಿಂತಾ ಇದ್ವಿ, ಅದ್ರ ಜೊತೆ ಚಿಕನ್ ನೆಂಚ್ಕೊಳ್ತಾ ಇದ್ವಿ. ಚಿಕನಲ್ಲಿ ಏನೂ ಇಲ್ಲ ಮಸಾಲೆ. ಚಿಕನ್ ಬಿರಿಯಾನಿ ಹೋಗ್ಬಿಟ್ಟು ಟೊಮೆಟೊ ರೈಸ್ ಆಗ್ಬಿಟ್ಟು. ಇದು ಮಾಡ್ತಾ ಇರೋ ಇದು ಆ್ಯಕ್ಚುಲಿ ನಾನು ಹೇಳಿದ್ದಕ್ಕೆ ನೀನು ಮಾಡಿದ್ದಾಳೆ, ನಿಂಗೆ ಜ್ಞಾಪಕ ಇರಲಿಲ್ಲ. ಯಾಕೋ ಅಂಬೂರ್ ಬಿರಿಯಾನಿ ತಿನ್ಬೇಕು ಅನಿಸ್ತೈತೆ ಅಂದಿದ್ದಕ್ಕೆ ನೀನು ಟ್ರೈ ಮಾಡಿದೆ. ಆದರೆ ಅಷ್ಟೊಂದು ಎಫರ್ಟ್ ಅಂತ ಏನೋ ಹಾಕಿಲ್ಲ ಇದಕ್ಕೆ. ನಾರ್ಮಲ್ ಬಿರಿಯಾನಿ ಅಥವಾ ದಮ್ ಬಿರಿಯಾನಿಗಾದರೆ ಎಷ್ಟೊತ್ತು ಹಿಡಿಸುತ್ತೆ ಗೊತ್ತಾ? ಅದು ಪ್ರಿಪ್ರೇಷನ್ ಅಂತ ಅಷ್ಟೊತ್ತು, ನಿಂತ್ಕೊಂಡು ಕುಕ್ ಮಾಡೋದು ಅಷ್ಟೊತ್ತು. ಇದು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಹಿಡಿಸ್ತು ಟೈಮು. ಅದಕ್ಕೆ ಸ್ವಲ್ಪ ಅಷ್ಟೊಂದು ಬೇಜಾರಾಗ್ತಾ ಇಲ್ಲ. ನೋ ಎಫರ್ಟ್ ನೋ ಟೇಸ್ಟ್. ಟೇಸ್ಟ್ ಇದೆ ಟೊಮಾಟೊ ರೈಸ್ ಟೇಸ್ಟ್, ನೋ ಟೇಸ್ಟ್ ಅಲ್ಲ, ಟೊಮಾಟೊ ರೈಸ್ ಟೇಸ್ಟ್. ಇದನ್ನ ಟ್ರೈ ಮಾಡೋದಕ್ಕೆ ನೋಡಬೇಡಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಮಾಡಿಸ್ತೀನಿ. ಇನ್ನೊಂದ್ಸರಿ ಮಾಡಿ ಅದು ಚೆನ್ನಾಗಿ ಬಂದಾಗ ಮಾತ್ರನೇ ಶೇರ್ ಮಾಡ್ತೀನಿ, ಆವಾಗ ಟ್ರೈ ಮಾಡಿ. ನಾನು ಫಾದರ್ಸ್ ಡೇ ಸ್ಪೆಷಲ್ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ದು, ಫ್ಲಾಪ್ ಆಯಿತು. Don't feel bad because today I didn't wish you a happy Father's Day. ಓಕೆ. ಬೆಳಿಗ್ಗೆಯಿಂದ ಕೇಳ್ತಾನೆ ಇದ್ಲು, ಯಾವಾಗ ಕೊಡ್ಲಿ. ವಾವ್, ಏನು ಬ್ಯುಸಿ ಅಂದರೆ ಬ್ಯುಸಿ ಇಬ್ರು. ಅವಳು ಸಂಡೇ ಅಲ್ವೇನೋ ಆಟ ಆಡ್ತಾ ಇರ್ತಾಳೆ ಫ್ರೆಂಡ್ಸ್. ಇಲ್ಲ, ಅವ್ಳು ಬೆಳಿಗ್ಗೆನೆ ಕೇಳಿದ್ಲು, ನಾನು ಮಧ್ಯಾಹ್ನ ಕೊಡೋಣ ಒಟ್ಟಿಗೆ ಊಟ ಮಾಡ್ತಾ ಅಂತ ಹೇಳಿದ್ದು. ಊಟ ಎಲ್ಲಿ ಮಾಡಿದ್ವಿ ಜೊತೆಗೆ. ಓಕೆ, ಥ್ಯಾಂಕ್ ಯು ಬೇಬಿ. ವಾವ್, ನೈಸ್. ಸಗತ್ತಾಗಿ ಮಾಡೋದಲ್ಲ. ನೈಸ್ ಬೇಬಿ. Happy Father's Day. The best thing that God has ever blessed us with a wonderful and caring dad like you. You are the best dad, and also thank you for giving everything I asked, and thanks for supporting me. From your beloved Tata. Thank you baby. Nice. Love you a lot. ಇದರೊಂದಿಗೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇದನ್ನು ಕೊಡೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಕಾದಿದ್ದು. ಸೊ ಇವಾಗ ಆಯಿತು ನೋಡಿ. ಜೊತೆಗೆ ಊಟ ಮಾಡೋ ಮುಂಚೆ ಕೊಡೋಣ ಅಂದ್ಕೊಂಡೆ. ನನಗೆ ಹೊಟ್ಟೆ ಹಸಿತಿತ್ತ, ನಾನು ತಟ್ಟೆ ತೊಗೊಂಡು ಕುತ್ಕೊಬಿಟ್ಟಿದ್ದೆ. ಇವ್ರು ಅಲ್ಲಿಂದಾನೇ ಕೈ ಮಾಡ್ಕೊಂಡು ಬಂದ್ರೆ ಇನ್ನೇನು ಕೈ ತೊಳೆಯೋದು ಬೇಡ ಬಿಡು ಅಂದ್ಬಿಟ್ಟು ಲಾಸ್ಟಿಗೆ ಕೊಡೋಣ ಅಂದ್ಕೊಂಡು ಇವಾಗ ಕೊಟ್ಟಿದ್ದೆ. ನೈಸ್. ಸೊ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿ. ಏನೋ ಒಂದು ಮಾಡಿ, ಲೈಕ್ ಆರ್ ಡಿಸ್ಲೈಕ್, ಎರಡು ಬಟನ್ ಯಾವ್ದು ಒಂದು. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್.